ಇನ್ಫ್ರಾಸ್ಟ್ರಕ್ಚರ್ ಸಿಗ್ತಾ ಇಲ್ಲ, ಹೈಯರ್ ಎಜುಕೇಷನ್ ಎಲ್ಲರೂ ಸಿಗ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ನಾವು ಸೋತಿದ್ವಲ್ಲ. ಆ ದಿಶೆಯಲ್ಲಿ ಏನಾದರೂ ಮಾಡೋರಿದ್ದಾರೆ ಮುಂದಿನ 2.5 ವರ್ಷದಲ್ಲೇ ಸಿದ್ದರಾಮಯ್ಯನವರು, ಅದನ್ನು ಯೋಚನೆ ಮಾಡಲಿ. ನಾ ಅಧಿಕಾರಕ್ಕಾಗಿ ಕುಡಿದಿರಪ್ಪ, ನಾನು ಸೇಮ್ ಬಂದು ರೆಕಾರ್ಡ್ ಮಾಡಿ ಹೋದ್ನಿ, ಇಂಥವ್ರು ಬಂದರು ಹೋದರು, ಪುಟ್ಟ ಬಂದ ಪುಟ್ಟ ಹೋದ, ಎಷ್ಟು ಮಂದಿ ನೆನಪುಳಿದಿದ್ದಾರೆ ಇವತ್ತು. ಅಷ್ಟರಲ್ಲಿ ಇವರೊಬ್ಬರು ಏನೋ ದೇವರಾಜ ಅರಸನ ಮೇಲೆ ನೆನೆಸ್ತಾ ಇರ್ತೀವಿ, ಅವ್ರ ಜೊತೆ ಹಾವನೂರವ್ರು ನೆನೆಸ್ತಾ ಇರ್ತೀವಿ, ಅವ್ರ ಜೊತೆ ನಿಮ್ಮನ್ನು ನೆನೆಸ್ತಾರೆ ಅಷ್ಟೇ ವಿನಃ ಒಬ್ಬ ಐತಿಹಾಸಿಕ ಪುರುಷ ಒಳ್ಳೆಯ ಕೆಲಸ ಮಾಡಿದ ಅಂತ ಎಂದೂ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖುಷಿಯಾಗಿ ಬಿಡದಾರೆ ಮನುಷ್ಯ ಬಿಡಪ್ಪ ಸಿದ್ದರಾಮಯ್ಯ ಅಂತ. ಒಂದು ಒಳ್ಳೆಯ ಗುರಿ ಇಟ್ಕೊಂಡು ಸಾಧನೆ ಮಾಡಿರಿ, ರೈತಗೆ ಮಾರ್ಕೆಟ್ ಕೊಡ್ರಿ, ಪ್ರತಿಯೊಂದು ಹಳ್ಳಿಗೆ ನೀವು ಆರ್ಥಿಕ ಸಮಾನತೆ ಬರೆಸೋದಾಗ ಗೋಡಾವನ್ನು ಕಟ್ಟಿಸಿ ನೀರು ಒದಗಿಸೋದು ಕೆಲಸ ಮಾಡಿರಿ. ಮತ್ತು ಇನ್ನೊಂದು ವಿಷಯ, ಇನ್ನೊಂದು ಮಾತು ನಿಮಗೆ ಹೇಳಬೇಕಾಗಿದ್ದು, ಈ ರಾಜ್ಯದಲ್ಲಿ ಎಲ್ಲ ನದಿಗಳು ಜೋಡಿಸೋಂಥ ಕೆಲಸ ಆಗಬೇಕು, ಅದೇ ರಾಷ್ಟ್ರ ಮಟ್ಟದಲ್ಲೂ ಆಗಬೇಕು. ಯಾಕಂದ್ರೆ ಎಲ್ಲ ಕಡೆ ನೀರು ಆಯ್ತಪ್ಪ ಅಂದ್ರೆ ಇಡೀ ಭೂಮಿ ಹಚ್ಚ ಹಸಿರಾಗೋ ಸಾಧ್ಯತೆಗಳು ಹೆಚ್ಚಾಗ್ತಾವೆ. ಹೌದು, ಅವು ನೈಸರ್ಗಿಕತೆ ಕಟ್ಟೆ ಬೀಳ್ತದೆ ಇಲ್ಲಂತಲ್ಲ, ಆದರೆ ಹೊಸ ನೈಸರ್ಗಿಕ ಹುಟ್ಟುತ್ತದೆ ಒಂದು ಹೋರಾಟದಿಂದ. ಯಾಕೆಂದರೆ ಎಲ್ಲ ಕಡೆ ಕಾಲುವೆಗಳನ್ನು ಮಾಡೋದಾಗಲಿ, ಮತ್ತೇನು ಮಾಡೋದಾಗಲಿ, ನೀರು ತರುವುದಾಗಲಿ, ಹರಿಸೋದಾಗಲಿ, ನೀರಿಲ್ಲದ್ರೆ ನೀರು ಒಯ್ಯೋದಾಗಲಿ ಹೊಸ ಜೀವ ಜಲಕ್ಕೆ ಆಸ್ಪದ ಆಗ್ತದೆ, ಜೀವ ಸಂಚಾರಕ್ಕೆ ಆಸ್ಪದ ಆಗ್ತದೆ, ಆರ್ಥಿಕ ವ್ಯವಸ್ಥೆಗೆ ಆಸ್ಪದ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಈ ನೆಲೆಗಟ್ಟಿನಲ್ಲಿ ನೀರು ಮತ್ತು ಗೋಡಾವನ್ನು ಮಾಡಿದರೆ ಅರ್ಥವ್ಯವಸ್ಥೆ ಬಾದ ನಿಶ್ಚಿತವಾಗಿಯೂ ಆಗ್ತದೆ, ಅದು ಎರಡು ಮಾತಿಲ್ಲ. ಈಗಾಗಲೇ ನಮ್ಮ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರಾಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಇವರೆಲ್ಲ ಕನಸು ಕಂಡವ್ರು ಇಲ್ಲ ಎಲ್ಲ ನಿಧಿನ ಕೂಡಿಸ್ಬೇಕು ಇಡೀ ದೇಶದ್ದು ಅಂತೇಳಿ ಅದನ್ನು ಮಾಡಿ, ಜೊತೆಗೆ ಹೈಯರ್ ಎಜುಕೇಷನ್ ಫ್ರೀ ಮಾಡಿರಪ್ಪ ಅಂತಂದ್ರೆ ರೈತಗೆ ಮಾರ್ಕೆಟ್ ಅವರ ಹಳ್ಳಿಗೆ ಕೊಟ್ಟುಬಿಟ್ರೆ ಅಂದ್ರೆ ನಿಶ್ಚಿತವಾಗಿಯೂ ಮುಂಬರುವ ದಿನಗಳಲ್ಲಿ ಒಳ್ಳೆಯದಾಗೇ ಆಗ್ತದೆ. ಆ ದಿಶೆಯಲ್ಲಿ ಏನಾದರೂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರಾ?